ಒಂದೇ ಒಂದು ನಗರದ ಪತನ ಸಾವಿರಾರು ಹಡಗುಗಳನ್ನ ಸಮುದ್ರಕ್ಕೆ ಇಳಿಸಿ ಇಡೀ ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸ್ಬಿಡ್ತು ಅಂದ್ರೆ ನಂಬೋಕಾಗತ್ತಾ? ಹೌದು, ಇದು ವ್ಯಾಪಾರ, ಯುದ್ಧ ಮತ್ತು ಅನಿರೀಕ್ಷಿತ ಅನ್ವೇಷಣೆಗಳ ಒಂದು ರೋಚಕ ಕಥೆ. ಬನ್ನಿ, ಈ ಅದ್ಭುತ ಐತಿಹಾಸಿಕ ಪಯಣವನ್ನ ಶುರು ಮಾಡೋಣ. ಈ ಕಥೆಯಲ್ಲಿ ನಾವು ಮೊದಲು ಲಾಭದಾಯಕವಾಗಿದ್ದ ಪ್ರಾಚೀನ ಮಸಾಲೆ ಮಾರ್ಗಗಳ ಬಗ್ಗೆ ಮಾತಾಡೋಣ. ಆಮೇಲೆ ಇದ್ದಕ್ಕಿದ್ದಂತೆ ಆ ದಾರಿ ಮುಚ್ಚೋದಾಗ ಏನಾಯ್ತು ಅಂತ ನೋಡೋಣ. ಅದರಿಂದ ಶುರುವಾದ ಒಂದು ಹತಾಶ ಹುಡುಕಾಟ, ಆ ಹುಡುಕಾಟದಿಂದಾದ ಒಂದು ದೊಡ್ಡ ಸಮುದ್ರಯಾನ, ಮತ್ತು ಕೊನೆಗೆ ಅದರಿಂದ ಇಡೀ ಪ್ರಪಂಚದ ವ್ಯವಸ್ಥೆನೇ ಹೇಗೆ ಬದಲಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಶತಮಾನಗಳ ಹಿಂದಿನಿಂದ. ಅದು ಎಂಥ ವ್ಯಾಪಾರ ಅಂದ್ರೆ ಚಿನ್ನದಷ್ಟೇ ಬೆಲೆ ಬಾಳುವಂಥದ್ದು. ಪೂರ್ವದ ಸಂಪತ್ತು ಪಶ್ಚಿಮಕ್ಕೆ ಹೇಗೆ ಹರಿದು ಬರ್ತಿತ್ತು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗಾದ್ರೆ ಭಾರತದಿಂದ ಯುರೋಪಿಗೆ ಹೋಗ್ತಿದ್ದ ವಸ್ತುಗಳು ಯಾವುವು? ಕರಿಮೆಣಸು, ಏಲಕ್ಕಿ, ಲವಂಗ. ಅಷ್ಟೇ ಅಲ್ಲ, ರೇಷ್ಮೆ, ಹತ್ತಿ, ಮುತ್ತುಗಳು, ಬಟ್ಟೆಗೆ ಹಾಕೋ ನೀಲಿ ಬಣ್ಣ, ಹೀಗೆ ದೊಡ್ಡ ಪಟ್ಟಿನೇ ಇದೆ. ಇವೆಲ್ಲ ಯುರೋಪ್ ಜನರಿಗೆ ಬರೀ ವಸ್ತುಗಳಾಗಿರ್ಲಿಲ್ಲ. ಕೆಲವು ಆಹಾರ ಕೆಡದ ಹಾಗೆ ನೋಡ್ಕೊಂಡ್ರೆ ಇನ್ನು ಕೆಲವು ಔಷಧಿಗಳಾಗಿದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಇವೆಲ್ಲ ಸ್ಟೇಟಸ್ ಸಿಂಬಲ್, ಅಂದ್ರೆ ಶ್ರೀಮಂತಿಕೆಯ ಸಂಕೇತ ಆಗಿತ್ತು. ಹಾಗಾಗಿ ಈ ವ್ಯಾಪಾರ ಮಾರ್ಗ ಅನ್ನೋದು ಯುರೋಪಿಗೆ ಒಂದು ರೀತಿ ಜೀವನಾಡಿ ಇದ್ದ ಹಾಗೆ. ಸರಿ, ಈ ಇಡೀ ವ್ಯಾಪಾರದ ಕಂಟ್ರೋಲ್ ಯಾರ ಕೈಯಲ್ಲಿತ್ತು? ನೋಡಿ, ಭಾರತದಿಂದ ಒಂದು ವಸ್ತು ಹೊರಟ್ರೆ ಅದು ನೇರವಾಗಿ ಯುರೋಪಿಗೆ ಹೋಗ್ತಿರ್ಲಿಲ್ಲ. ದಾರಿಯಲ್ಲಿ ಅರಬ್ ವ್ಯಾಪಾರಿಗಳು, ಆಮೇಲೆ ಇಟಾಲಿಯನ್ ವ್ಯಾಪಾರಿಗಳು, ಹೀಗೆ ಒಬ್ರಿಂದೊಬ್ರಿಗೆ ಕೈ ಬದಲಾಯಿಸಿ ಹೋಗ್ತಿತ್ತು. ಪ್ರತೀ ಸಲ ಕೈ ಬದಲಾದಾಗ್ಲೂ ಅದರ ಬೆಲೆ ಜಾಸ್ತಿ ಆಗ್ತಾನೇ ಇತ್ತು. ಕೊನೆಗೆ ಯುರೋಪ್ ತಲುಪುವಷ್ಟರಲ್ಲಿ ಅದರ ಬೆಲೆ ಎಷ್ಟಾಗಿರ್ತಿತ್ತು ಅಂದ್ರೆ ಸಾಮಾನ್ಯ ಜನ ಅದನ್ನ ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ. ಎಲ್ಲ ಹೀಗೆ ಚೆನ್ನಾಗಿ ನಡೀತಿದೆ ಅನ್ಕೋಬೇಕಾದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಶತಮಾನಗಳಿಂದ ಸರಾಗವಾಗಿ ನಡೀತಿದ್ದ ಈ ವ್ಯಾಪಾರಕ್ಕೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಅಡ್ಡಿ ಉಂಟಾಗುತ್ತೆ. ಯುರೋಪಿನ ಆರ್ಥಿಕತೆಯನ್ನೇ ಅಲುಗಾಡಿಸಿದ ಆ ಘಟನೆ ನಡೆಯುತ್ತೆ. ನೋಡಿ, ಪ್ರಾಚೀನ ಕಾಲದಿಂದಲೂ ಪೂರ್ವ ಪಶ್ಚಿಮದ ವ್ಯಾಪಾರ ಚೆನ್ನಾಗೇ ನಡೀತಿತ್ತು. ಅದೇ ಕ್ರಿಸ್ತಶಕ 1453ರಲ್ಲೇನಾಯ್ತು ಅಂದ್ರೆ ಓಟೋಮನ್ ತುರ್ಕರು ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋ ನಗರವನ್ನ ವಶಪಡಿಸ್ಕೊಂಡ್ರು. ಈ ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋದು ಯುರೋಪ್ಗೆ ಹೋಗೋ ದಾರಿಯ ಗೇಟ್ವೇ ಇದ್ದಾಗೆ. ಅದು ತುರ್ಕರ ಕೈಗೆ ಹೋದ್ಮೇಲೆ ಆ ಭೂಮಾರ್ಗ ಸಂಪೂರ್ಣವಾಗಿ ಬಂದಾಯ್ತು. ಇದು ಬರೀ ಒಂದು ಯುದ್ಧದಲ್ಲಿ ಸೋಲು ಗೆಲುವಲ್ಲ, ಇದು ಜಾಗತಿಕ ವ್ಯಾಪಾರದ ಮೇಲೆ ಬಿದ್ದ ಒಂದು ದೊಡ್ಡ ಪೆಟ್ಟು. ಭಾರತದಿಂದ ಯುರೋಪ್ಗೆ ಹೋಗ್ತಿದ್ದ ಸರಕುಗಳ ಹರಿವು ಪೂರ್ತಿಯಾಗಿ ನಿಂತೆ ಹೋಯ್ತು. ಇದರ ಪರಿಣಾಮ ತಕ್ಷಣವೇ ಕಾಣಿಸಿತು ಮತ್ತು ತುಂಬನೇ ತೀವ್ರವಾಗಿತ್ತು. ಯುರೋಪಿನ ಮಾರ್ಕೆಟ್ಗಳಲ್ಲಿ ಮಸಾಲೆ ಪದಾರ್ಥಗಳ ಬೆಲೆ ಆಕಾಶಕ್ಕೆ ಮುಟ್ಟಿತು. ಸಿಗೋದು ಕೂಡ ಕಷ್ಟವಾಯಿತು. ಒಟ್ನಲ್ಲಿ ಹಳೆಯ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದುಹೋಯ್ತು. ಸರಿ, ಈಗ ಸಮಸ್ಯೆ ಗೊತ್ತಾಯ್ತು. ಮುಂಡೇನು? ಸಹಜವಾಗೇ ಪರಿಹಾರದ ಹುಡುಕಾಟ ಶುರುವಾಯಿತು. ಹಳೆಯ ದಾರಿ ಮುಚ್ಚಿ ಹೋದ ಮೇಲೆ ಯುರೋಪಿನ ದೇಶಗಳಿಗೆ ಬೇರೆ ದಾರಿ ಹುಡುಕೋದು ಒಂದು ಆಯ್ಕೆಯಾಗಿ ಉಳಿದಿರಲಿಲ್ಲ. ಅದು ಅವರ ಅಸ್ತಿತ್ವದ ಪ್ರಶ್ನೆಯಾಗಿತ್ತು, ಒಂದು ತುರ್ತು ಅಗತ್ಯವಾಗಿತ್ತು. ಹಾಗಾದ್ರೆ ಈ ಮಹಾನ್ ಅನ್ವೇಷಣೆಗಳಿಗೆ ಅಸಲಿ ಕಾರಣಗಳೇನು? ಅದಕ್ಕೆ 3 ಮುಖ್ಯ ಕಾರಣಗಳಿದ್ವು. ಮೊದಲನೆಯದು ಮೋಟಿವೇಶನ್. ಹಳೆಯ ದಾರಿ ದುಬಾರಿ ಮತ್ತು ಕಷ್ಟಕರ ಆಗಿದ್ರಿಂದ ಹೊಸ ದಾರಿ ಬೇಕೇ ಬೇಕಿತ್ತು. ಎರಡನೆಯದು ಜ್ಞಾನ. ಆಗ ತಾನೇ ಯುರೋಪಿನಲ್ಲಿ ನವೋದಯ ಕಾಲ ಶುರುವಾಗಿತ್ತು. ಜನರಲ್ಲಿ ಹೊಸದನ್ನು ತಿಳಿಯೋ ಕುತೂಹಲ ಹೆಚ್ಚಾಗಿತ್ತು. ಮೂರನೆಯದು ಟೆಕ್ನಾಲಜಿ, ಅಂದ್ರೆ ನೌಕಾಯಾನಕ್ಕೆ ಬೇಕಾದ ದಿಕ್ಸೂಚಿ ಅಂತಹ ಹೊಸ ಉಪಕರಣಗಳು ಬಂದಿದ್ವು. ಈ ಮೂರೂ ಒಟ್ಟಿಗೆ ಸೇರಿ ಮನುಷ್ಯರನ್ನ ಹಿಂದೆಂದೂ ಹೋಗದ ಸಮುದ್ರಗಳ ಕಡೆಗೆ ಪ್ರಯಾಣ ಬೆಳೆಸುವಂತೆ ಮಾಡಿದ್ವು. ಆದರೆ ಎಲ್ಲರ ಮನ್ಸಲ್ಲೂ ಒಂದು ದೊಡ್ಡ ಪ್ರಶ್ನೆ ಇತ್ತು. ಭಾರತ್ಗೆ ಸಮುದ್ರದ ಮೂಲಕ ನೇರವಾಗಿ ಹೋಗೋಕ್ ಸಾಧ್ಯನಾ? ಆಫ್ರಿಕಾ ಖಂಡವನ್ನ ಪೂರ್ತಿಯಾಗಿ ಸುತ್ಕೊಂಡು ಹೋಗೋಕ್ಕಾಗುತ್ತಾ? ಯಾರಿಗೂ ಖಚಿತವಾಗಿ ಗೊತ್ತಿರ್ಲಿಲ್ಲ. ಅದು ಎಂಥ ಸಾಹಸ ಅಂದ್ರೆ ಹೋದೋರು ವಾಪಸ್ ಬರ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿ ಇರ್ಲಿಲ್ಲ. ಅಷ್ಟು ದೊಡ್ಡ ರಿಸ್ಕ್ ಅದು. ಇಂತಹ ಒಂದು ಅನಿಶ್ಚಿತತೆಯ ಸನ್ನಿವೇಶದಲ್ಲಿ ನಮ್ಮ ಕಥೆಗೆ ಒಬ್ಬ ಹೀರೋ ಎಂಟ್ರಿ ಕೊಡ್ತಾನೆ. ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಹುಡುಕಲೆಂದೇ ಹೊರಟ ಒಬ್ಬ ಧೀರ ನಾವಿಕನ ಕಥೆ ಇದು. ಆ ನಾವಿಕ ಬೇರೆ ಯಾರೂ ಅಲ್ಲ, ಪೋರ್ಚುಗಲ್ ದೇಶದ ವಾಸ್ಕೋ ಡ ಗಾಮ. ಅವನ ಮಿಷನ್ ತುಂಬಾನೇ ಕ್ಲಿಯರ್ ಆಗಿತ್ತು. ಆಫ್ರಿಕಾವನ್ನ ಸುತ್ಕೊಂಡು ಯಾರ್ದೇ ಹಂಗಿಲ್ಲದೆ, ಯಾವುದೇ ಮಧ್ಯವರ್ತಿಗಳ ಕಾಟವಿಲ್ಲದೆ ನೇರವಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯೋದು. ಮತ್ತು ಆ ಐತಿಹಾಸಿಕ ವರ್ಷ ಬಂದೇ ಬಿಡಿತು, 1498. ಈ ಒಂದು ವರ್ಷ ಇಡೀ ಪ್ರಪಂಚದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಎಸ್, ಸಕ್ಸೆಸ್! ಎಷ್ಟೋ ತಿಂಗಳುಗಳ ತುಂಬನೇ ಅಪಾಯಕಾರಿಯಾದ ಪ್ರಯಾಣದ ನಂತರ ವಾಸ್ಕೋ ಡ ಗಾಮ ಕೊನೆಗೂ ಭಾರತದ ಪಶ್ಚಿಮ ಕರಾವಳಿಯಲ್ಲಿರೋ ಕಲ್ಲಿಕೋಟೆಗೆ ಬಂದು ತಲುಪಿದ.
ಅಬ್ಬಾ, ಶತಮಾನಗಳಿಂದ ಯುರೋಪಿಯನ್ನರು ಕಾಣುತ್ತಿದ್ದ ಕನಸು ಕೊನೆಗೂ ನನಸಾಗಿತ್ತು. ಯುರೋಪ್ ಮತ್ತು ಭಾರತದ ನಡುವೆ ಮೊದಲ ಬಾರಿಗೆ ನೇರ ಸಮುದ್ರ ಸಂಪರ್ಕ ಏರ್ಪಟ್ಟಿತ್ತು. ಆದ್ರೆ ಈ ಪ್ರಯಾಣದ ಯಶಸ್ಸು ಕೇವಲ ಒಂದು ದಾರಿ ಹುಡುಕಿದ ಕಥೆಯಲ್ಲ, ಇದು ಒಂದು ಹೊಸ ಜಾಗತಿಕ ವ್ಯವಸ್ಥೆಯ, ಒಂದು ಹೊಸ ಯುಗದ ಆರಂಭವಾಗಿತ್ತು. ಹಾಗಾದ್ರೆ ಹಳೆಯ ದಾರಿಗೂ ಈ ಹೊಸ ದಾರಿಗೂ ಏನ್ ವ್ಯತ್ಯಾಸ ಇತ್ತು? ನೋಡಿ, ಹಳೆಯ ದಾರಿ ಅಂದ್ರೆ ಭೂಮಿ ಮತ್ತು ಸಮುದ್ರ ಎರಡನ್ನೂ ಬಳಸಬೇಕಿತ್ತು. ದಾರಿಯಲ್ಲಿ ತುಂಬಾ ಜನ ಮಧ್ಯವರ್ತಿಗಳಿದ್ರು. ಆದ್ರೆ ಈ ಹೊಸ ದಾರಿ ಸಂಪೂರ್ಣವಾಗಿ ಸಮುದ್ರ ಮಾರ್ಗವಾಗಿತ್ತು. ಅಷ್ಟೇ ಅಲ್ಲ, ಭಾರತದಿಂದ ನೇರವಾಗಿ ಯುರೋಪಿಗೆ ಸರಕು ತರಬಹುದಿತ್ತು. ಇದರಿಂದ ಏನಾಯ್ತು ಅಂದ್ರೆ, ವ್ಯಾಪಾರದ ಕಂಟ್ರೋಲ್ ಮೊದಲು ಅರಬ್ ಮತ್ತು ಇಟಾಲಿಯನ್ ವ್ಯಾಪಾರಿಗಳ ಕೈಲಿತ್ತು, ಈಗದು ಪೋರ್ಚುಗಲ್ ದೇಶದ ಕೈಗೆ ಬಂತು. ಈ ಒಂದು ಯಶಸ್ವಿ ಪ್ರಯಾಣದ ಜಾಗತಿಕ ಪರಿಣಾಮಗಳು ಏನೇನಾಯ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಯುರೋಪ್ ಮತ್ತು ಭಾರತದ ನಡುವೆ ನೇರ ಕೊಂಡಿ ಸ್ಥಾಪನೆಯಾಯಿತು. ಎರಡನೇದಾಗಿ ಅರಬ್ ಮತ್ತು ಇಟಾಲಿಯನ್ ವ್ಯಾಪಾರಿಗಳ ಮೊನೋಪೊಲಿ ಅಂದ್ರೆ ಏಕಸ್ವಾಮ್ಯ ಮುರಿದುಬಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಇದೇ ಘಟನೆ ಮುಂದೆ ಯುರೋಪಿನ ದೇಶಗಳು ಇಡೀ ಪ್ರಪಂಚದಲ್ಲಿ ತಮ್ಮದೇ ಆದ ಕಡಲ ಸಾಮ್ರಾಜ್ಯಗಳನ್ನ ಕಟ್ಟೋಕೆ ಅಡಿಪಾಯ ಹಾಕಿಕೊಡ್ತು. ಯೋಚನೆ ಮಾಡಿ, ಒಂದೇ ಒಂದು ನಗರದ ಪತನ, ಅದರಿಂದ ಶುರುವಾದ ಒಂದು ಹುಡುಕಾಟ, ಆ ಹುಡುಕಾಟದಿಂದ ಸಿಕ್ಕ ಒಂದು ಸಮುದ್ರ ಮಾರ್ಗ, ಅದು ಹೇಗೆ ಇಡೀ ಪ್ರಪಂಚದ ನಕ್ಷೆಯನ್ನೇ, ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು ಅಲ್ವಾ? ಇತಿಹಾಸದಲ್ಲಿ ಒಂದು ಘಟನೆ ಇನ್ನೊಂದಕ್ಕೆ ಹೇಗೆ ಕೊಂಡಿಯಾಗಿರುತ್ತೆ ಅನ್ನೋದಿಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಒಂದು ಕುತೂಹಲಕಾರಿ ಯೋಚನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ.